ಸುಪ್ರೀಂ ಕೋರ್ಟ್ನಲ್ಲಿ ಮಹಾಭದ್ರತಾ ಲೋಪ ಆಗಿರೋದು ಮುಖ್ಯ ನ್ಯಾಯಮೂರ್ತಿಯತ್ತ ಸಿಜೆಐ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳವರು ಅವ್ರ ಕಡೆನೇ ವಕೀಲರೊಬ್ಬರು ಶೂ ಎಸ್ಬಿಟ್ರು ಅಂತ ಘಟನೆ ಇದು. ದುರ್ಘಟನೆ ಇಂಥದ್ದು ನಾವು ಕೇಳಿರಲಿಲ್ಲ. ಭಾರತದ ಇತಿಹಾಸದಲ್ಲಿ ಯಾವತ್ತು ನಡೆದಿತ್ತು ನಮಗೆ ಗೊತ್ತಿಲ್ಲ. ನಮಗೆ ನೆನಪಿರುವಷ್ಟರ ಮಟ್ಟಿಗೆ ಸಿಜೆಐ ಮೇಲೆ ವಕೀಲರೊಬ್ಬರು ಈ ಥರ ಶೂ ಎಸ್ತಿರೋದು ನಮಗೆ ಗೊತ್ತಿಲ್ಲ. ಅವರ ಪೀಠದತ್ತ ಶೂ ಎಸ್ತಿರೋದಲ್ಲಿ ಸುಪ್ರೀಂ ಕೋರ್ಟಲ್ಲಿ ನಡೆದಂಥ ವಿಚಾರಣೆ ವೇಳೆಯಲ್ಲಿ ಆಗಿರತಕ್ಕಂಥ ಘಟನೆ ಇದು. ವಕೀಲ ಕಿಶೋರ್ ರಾಕೇಶ್ ಎನ್ನುವಾತ ಈ ಥರ ಶೂ ಎಸ್ತಿರೋದು. ಸನಾತನ ಧರ್ಮಕ್ಕೆ ಮಾಡುವಂಥ ಅವಮಾನ ಸಹಿಸಲ್ಲ ಅಂತೇಳಿ ಘೋಷಣೆಗೆ ಹೋಗಿರೋದು. ಸುಪ್ರೀಂ ಕೋರ್ಟಲ್ಲಿ ಈ ಥರ ಶೂ ಎಸಿಬೇಕು, ಕಲ್ಲು ತೂರಾಟ ಮಾಡಬೇಕು, ನ್ಯಾಯಪೀಠದ ಕಡೆಗೆ ಏನೋ ಮಾಡಬೇಕು ಅಂತ ಆಗಿಬಿಟ್ರೆ ಪ್ರತಿಯೊಂದು ತೀರ್ಪಿಗೂ ಒಂದು ಪರ ಒಂದು ವಿರುದ್ಧ ಇರುತ್ತಲ್ಲ. ಯಾವುದೋ ಒಂದು ಕೇಸ್ ಬಂದಾಗ ಒಬ್ಬರು ಪರವಾಗಿ ವಾದ ಮಾಡ್ತಿರ್ತಾರೆ, ಒಬ್ಬರು ವಿರೋಧವಾಗಿ ವಾದ ಮಾಡ್ತಿರ್ತಾರೆ. ಯಾರಿಗೋ ಅದರಲ್ಲಿ ತೀರ್ಪು ಪರವಾಗಿ ಬರಬಹುದು, ಯಾರಿಗೋ ವಿರುದ್ಧವಾಗಿ ಬರಬಹುದು. ವಿರುದ್ಧವಾಗಿ ಬಂದವರೆಲ್ಲರೂ ಕೂಡ ಈ ಥರ ಶೂ ಎಸೆಕ್ಕೆ ಶುರು ಮಾಡಿಬಿಟ್ರೆ ಸುಪ್ರೀಂ ಕೋರ್ಟ್ ಈ ಪೀಠ ಏನಾಗುತ್ತೆ? ಎಲ್ಲ ಆಕ್ರೋಶದ ಮೂಟೆನೇ ಅಲ್ಲಿ ಬಿದ್ದಿರುತ್ತಲ್ವ. ಹಾಗಾಗಬಾರ್ದಲ್ಲ. ಒಬ್ರಿಗೆ ಹಿಡಿಸ್ಬಹುದು, ಒಬ್ರಿಗೆ ಹಿಡಿಸ್ತಾ ಇರಬಹುದು, ಒಬ್ರಿಗೇನೋ ಸರಿ ಅನಿಸ್ಬೋದು, ಒಬ್ರಿಗೆ ತಪ್ಪು ಅನಿಸ್ಬಹುದು. ಹಾಗಂದ ಮಾತ್ರಕ್ಕೆ ಶೂ ಎಸೆಬೇಕು ಅಂತೇನಿಲ್ವಲ್ಲ. ಸೊ ಸನಾತನ ಧರ್ಮಕ್ಕೆ ಅವಮಾನ ಸಹಿಸಲ್ಲ ಅಂತೇಳಿ ಘೋಷಣೆಗೆ ಹೋಗಿರೋದಿಲ್ಲಿ ಶೂ ಎಸ್ತಿರೋದು. ಕಿಶೋರ್ ರಾಕೇಶ್ ಶೂ ಎಸ್ತಂಥ ವಕೀಲ, ಇವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ವಕೀಲ ಕಿಶೋರನ್ನು ಬರೀ ಇಲ್ಲಿ ಅರೆಸ್ಟ್ ಮಾಡಿರೋದಲ್ಲ, ಬಾರ್ ಕೌನ್ಸಿಲ್ ಅಂತ ಇರುತ್ತೆ, ಅಲ್ಲೆಲ್ಲ ಇವರು ಸದಸ್ಯತ್ವವನ್ನು ಅಲ್ಲಿ ಎಂಟ್ರಿ ಮಾಡ್ಕೊಂಡಿರ್ತಾರೆ, ನೋಂದಣಿ ಮಾಡ್ಕೊಂಡಿರ್ತಾರೆ. ಬಾರ್ ಕೌನ್ಸಿಲ್ಗೆ ತುಂಬ ಘನತೆ ಇರುತ್ತೆ, ಗೌರವ ಇರುತ್ತೆ. ಅದರಿಂದನೇ ಆಚೆ ಹಾಕಿದ್ದಾರೆ ಇವ್ರನ್ನ. ಇಂತಹ ಘಟನೆಯಿಂದ ನಾವು ವಿಚಲಿತರಾಗೋದಿಲ್ಲ. ಯಾರೋ ಈ ಥರ ಶೂ ಎಸ್ಬಿಟ್ಟು ಮಾತ್ರಕ್ಕೆ ನಾವು ಕಳವಳಗೊಳ್ಳೋದು, ವಿಚಲಿತರಾಗ್ಬಿಡೋದು, ಗಾಬರಿ ಆಗಿಬಿಡೋದು ಈ ಥರದ್ದು ಏನೂ ಆಗಲ್ಲ ಅಂಥೇಳಿ ಸಿಜೆ ಇದೇ ವೇಳೆ ಹೇಳಿದ್ದಾರೆ.